ಸಿಸಿಬಿಯಲ್ಲಿ ಶುರುವಾಯಿತು ಕುರ್ಚಿಯ ಗುದ್ದಾಟ. ಬೆಳಿಗ್ಗೆ ಟ್ರಾನ್ಸ್ಫರ್ ಆರ್ಡರ್, ಆದರೆ ಮಧ್ಯಾಹ್ನ ಟ್ರಾನ್ಸ್ಫರ್ ಹೋಲ್ಡ್ ಆಗಿದೆ. ಪ್ರಭಾವಿ ಮಂತ್ರಿ ಲಾಬಿಗೆ ಹೋಲ್ಡ್ ಆಗಿದೆ ಡಿಸಿಪಿ ಟ್ರಾನ್ಸ್ಫರ್ ಆರ್ಡರ್. ಪೊಲೀಸ್ ಇಲಾಖೆಯಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಈಗ ಟ್ರಾನ್ಸ್ಫರ್ ಆದೇಶ ನೋಡಿ. ಡಿಸಿಪಿ 1 ಹುದ್ದೆಗೆ ಐಪಿಎಸ್ ಅಧಿಕಾರಿ ಶ್ರೀನಿವಾಸ್ ಗೌಡರನ್ನ ಟ್ರಾನ್ಸ್ಫರ್ ಮಾಡಲಾಗಿತ್ತು. ನವೆಂಬರ್ 30ರಂದು ವರ್ಗಾವಣೆ ಮಾಡಿ ಆದೇಶವನ್ನ ನೀಡಲಾಗಿತ್ತು. ಆದ್ರೆ ವರ್ಗಾವಣೆ ಆದೇಶ ಹೊರಬಂದ 2 ಗಂಟೆಯಲ್ಲಿ ಆರ್ಡರ್ ಹೋಲ್ಡ್ ಆಗಿದೆ. ಟ್ರಾನ್ಸ್ಫರ್ ಆದ ಕೆಲವೇ ಗಂಟೆಗಳಲ್ಲಿ ಹೋಲ್ಡ್ ಆಗಿದೆ ನೋಡಿ ಟ್ರಾನ್ಸ್ಫರ್ ಆರ್ಡರ್. ಮತ್ತೋರ್ವ ಐಪಿಎಸ್ ಅಧಿಕಾರಿಯ ಲಾಬಿಯ ಹಿನ್ನೆಲೆ ಹೋಲ್ಡ್ ಆಯ್ತು ಟ್ರಾನ್ಸ್ಫರ್ ಆರ್ಡರ್. ನನ್ನ ಕ್ಯಾಂಡಿಡೇಟ್ ಹೆಸರು ಅನೌನ್ಸ್ ಮಾಡುವಂತೆ ಒತ್ತಡ. ಮಂತ್ರಿ ಲಾಬಿಗೆ ಹೋಲ್ಡ್ ಆದ ಬೆಂಗಳೂರಿನ ಸಿಸಿಬಿ ಡಿಸಿಪಿ ಹುದ್ದೆ. ಇನ್ನು ಸಿಎಂ ಆಪ್ತರಾಗಿರುವ ಪ್ರಭಾವಿ ಮಂತ್ರಿಯಿಂದ ಲಾಬಿ. ಹಾಸನ ಎಸ್ಪಿ ಬೆಂಗಳೂರು ಸೆಂಟ್ರಲ್ ವಿಭಾಗದ ಡಿಸಿಪಿ ಆಗಿದ್ದ ಶ್ರೀನಿವಾಸ್ ಗೌಡರ್ ಅವರ ಟ್ರಾನ್ಸ್ಫರ್. ಡಿಸಿಪಿ ಅಬ್ದುಲ್ ಅಹಮದ್ ವರ್ಗಾವಣೆಯಾದ ಜಾಗಕ್ಕೆ ಡಿಸಿಪಿ ಶ್ರೀನಿವಾಸ್ ಗೌಡ ವರ್ಗಾವಣೆ. ಐಪಿಎಸ್ ವಲಯಕ್ಕೂ ತಟ್ಟಿದೆ ಈಗ ಟ್ರಾನ್ಸ್ಫರ್ ನ ಬಿಸಿ. ರಾಜ್ಯದಲ್ಲಿ ಮಂತ್ರಿ ಪಟ್ಟಕ್ಕಾಗಿ ಒಂದಿಷ್ಟು ಲಾಬಿಯ ವಿಚಾರವನ್ನ ಕೇಳ್ತಾ ಇದ್ವಿ. ಆದ್ರೆ ಈಗ ಸಿಸಿಬಿಯಲ್ಲೂ ಕೂಡ ಶುರುವಾಯಿತು ಕುರ್ಚಿಯ ಗುದ್ದಾಟ. ಬೆಳಿಗ್ಗೆ ಟ್ರಾನ್ಸ್ಫರ್ ಆರ್ಡರ್ ಬಂದಿತ್ತು, ಆದರೆ ಮಧ್ಯಾಹ್ನ ಟ್ರಾನ್ಸ್ಫರ್ ಹೋಲ್ಡ್ ಆಗಿಬಿಟ್ಟಿದೆ. ಅದುವೇ ಪ್ರಭಾವಿ ಮಂತ್ರಿಯ ಲಾಬಿಯಿಂದಾನೇ ಈಗ ಈ ಒಂದು ಟ್ರಾನ್ಸ್ಫರ್ ಆರ್ಡರ್ ಹೋಲ್ಡ್ ಆಗಿದೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಪೊಲೀಸ್ ಇಲಾಖೆಯಲ್ಲಿ ಈಗ ಭಾರಿ ಚರ್ಚೆಗೆ ಕಾರಣ ಆಗಿಬಿಟ್ಟಿದೆ ನೋಡಿ, ಅದೇ ಟ್ರಾನ್ಸ್ಫರ್ನ ಆದೇಶ. ಡಿಸಿಪಿ 1 ಹುದ್ದೆಗೆ ಐಪಿಎಸ್ ಅಧಿಕಾರಿ ಆಗಿರುವಂತಹ ಶ್ರೀನಿವಾಸ್ ಗೌಡರನ್ನ ಟ್ರಾನ್ಸ್ಫರ್ ಎಂದು ಆದೇಶ ಬಂದಿತ್ತು. ನವೆಂಬರ್ 30ನೇ ತಾರೀಕಿನಂದು ವರ್ಗಾವಣೆ ಮಾಡಿ ಆದೇಶವನ್ನ ಕೊಟ್ಟಿದ್ರು. ಆದರೆ ವರ್ಗಾವಣೆಯ ಆದೇಶ ಹೊರಬಂದು 2 ಗಂಟೆಯಲ್ಲಿ ವರ್ಗಾವಣೆಯ ಆರ್ಡರ್ ಅನ್ನ ಹೋಲ್ಡ್ ಮಾಡಲಾಗಿದೆ. ಟ್ರಾನ್ಸ್ಫರ್ ಆದಂತಹ ಕೆಲವೇ ಗಂಟೆಗಳಲ್ಲಿ ಈ ಒಂದು ಟ್ರಾನ್ಸ್ಫರ್ ಆರ್ಡರ್ ಅನ್ನ ಹೋಲ್ಡ್ ಮಾಡಲಾಗಿದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಮತ್ತೋರ್ವ ಐಪಿಎಸ್ ಅಧಿಕಾರಿಯ ಲಾಬಿಯ ಹಿನ್ನೆಲೆಯಲ್ಲಿ ಹೋಲ್ಡ್ ಆಯ್ತು ಅಂತ ಕೇಳಿ ಬರ್ತಾ ಇದೆ. ನನ್ನ ಕ್ಯಾಂಡಿಡೇಟ್ ಹೆಸರು ಅನೌನ್ಸ್ ಮಾಡುವಂತೆ ಒತ್ತಡವನ್ನ ಮಾಡಲಾಗಿದೆ. ಅಧಿಕಾರಿ ಆಗಿರುವಂತಹ ಐಪಿಎಸ್ ಅಧಿಕಾರಿ ಶ್ರೀನಿವಾಸ್ ಗೌಡರ ಟ್ರಾನ್ಸ್ಫರ್ ಆಗಿತ್ತು, ಆದರೆ ಕೆಲವೇ ಹೊತ್ತಿನಲ್ಲಿ ಹೋಲ್ಡ್ ಮಾಡಲಾಗಿದೆ. ಇದಕ್ಕೆ ಕಾರಣ ಮತ್ತೋರ್ವ ಐಪಿಎಸ್ ಅಧಿಕಾರಿಯ ಲಾಬಿಯ ಹಿನ್ನೆಲೆಯಲ್ಲಿ ಮಂತ್ರಿ ಲಾಬಿ ಈ ಆರ್ಡರ್ ಏನಿದೆಯಲ್ಲ ಇದನ್ನ ಹೋಲ್ಡ್ ಮಾಡಲಾಗಿದೆ. ಮಂತ್ರಿ ಲಾಬಿಗೆ ಈಗ ಹೋಲ್ಡ್ ಆಗಿಬಿಟ್ಟಿದೆ ಬೆಂಗಳೂರಿನ ಸಿಸಿಬಿ ಡಿಸಿಪಿಯ ಹುದ್ದೆ. ಸಿಎಂ ಆಪ್ತರಾಗಿರುವಂತಹ ಪ್ರಭಾವಿ ಮಂತ್ರಿಯಿಂದ ಲಾಬಿ ಮಾಡಲಾಗಿದೆಯಂತೆ. ಹಾಸನದ ಎಸ್ಪಿ ಬೆಂಗಳೂರಿನ ಸೆಂಟ್ರಲ್ ವಿಭಾಗದ ಡಿಸಿಪಿ ಆಗಿದ್ದಂತಹ ಶ್ರೀನಿವಾಸ್ ಅವರ ಟ್ರಾನ್ಸ್ಫರ್ ಆರ್ಡರ್. ಇನ್ನು ಡಿಸಿಪಿ ಅಬ್ದುಲ್ ಅಹಮದ್ ವರ್ಗಾವಣೆ ಆದ ಜಾಗಕ್ಕೆ ಡಿಸಿಪಿ ಶ್ರೀನಿವಾಸ್ ಗೌಡರ್ ಅವರ ವರ್ಗಾವಣೆ ಆಗಿತ್ತು. ಆದರೆ ವರ್ಗಾವಣೆಯ ಆದೇಶ ಬಂದು 2 ಗಂಟೆಗಳಲ್ಲಿ ಆರ್ಡರ್ ಹೋಲ್ಡ್ ಆಗಿದೆ. ಇದಕ್ಕೆ ಕಾರಣ ಮಂತ್ರಿಯ ಲಾಬಿಗೆ ಹೋಲ್ಡ್ ಆಗಿಬಿಟ್ಟಿದೆ. ಅದರಲ್ಲೂ ಕೂಡ ಸಿಎಂ ಅವರ ಆಪ್ತರಾಗಿರುವಂತಹ ಮಂತ್ರಿಯಿಂದಾನೇ ಲಾಬಿ ಆಗ್ತಿದೆ. ಅಂದ್ರೆ ಮತ್ತೋರ್ವ ಐಪಿಎಸ್ ಅಧಿಕಾರಿಗೆ ಈ ಒಂದು ಸ್ಥಾನ ಸಿಗಬೇಕು, ಅವರಿಗೆ ಟ್ರಾನ್ಸ್ಫರ್ ಆಗಬೇಕು. ಆದ್ರೆ ಶ್ರೀನಿವಾಸ ಗೌಡ ಅವರಿಗೆ ಆಗಿರುವಂತಹ ಟ್ರಾನ್ಸ್ಫರ್ ಅನ್ನ ಹೋಲ್ಡ್ ಮಾಡಲಾಗಿದೆ. ಹೀಗಾಗಿನೇ ಐಪಿಎಸ್ ವಲಯಕ್ಕೂ ತಟ್ಟು ಬಿಟ್ಟಿದೆ ನೋಡಿ ಈಗ ಟ್ರಾನ್ಸ್ಫರ್ ನ ಲಾಬಿಯ ಬಿಸಿ. ಹೀಗಾಗಿನೇ ಈಗ ಭಾರಿ ಚರ್ಚೆ ಆಗ್ತಿದೆ. ಪೊಲೀಸ್ ಇಲಾಖೆಯಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಗಿಬಿಟ್ಟಿದೆ ಈ ಒಂದು ಟ್ರಾನ್ಸ್ಫರ್ ಆದೇಶದ ಹೋಲ್ಡ್ ವಿಚಾರ.